ವೆಲ್ಕಮ್ ಬ್ಯಾಕ್. ಗುಂಡಿಯನ್ನ ಮುಚ್ಚೋದಕ್ಕೆ ಕೊಟ್ಟಂತಹ ಗಡುವು ಮುಕ್ತಾಯಗೊಳ್ತಾ ಇದೆ. ಎರಡನೇ ಬಾರಿಗೆ ಕೊಟ್ಟಂತಹ ಗಡುವು ಕೂಡ ಇವತ್ತು ಮುಕ್ತಾಯ ಆಗ್ತದೆ. ಆದರೂ ಕೂಡ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕಸ ರಸ್ತೆಗೆ ಹಾಕಿದ್ರೆ ಅವ್ರ ಮುಂದೆ ಹೋಗಿ ಕಸದ ರಾಶಿಯನ್ನ ಸುರಿತೀರಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಡೆಡ್ಲೈನ್ ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ. ಡೆಡ್ಲೈನ್ ಮುಗಿದ್ರು ಯಮ ಗುಂಡಿಗಳಿಗೆ ಇಲ್ಲ ಮುಕ್ತಿ. ನವರಂಗ ಸಿಗ್ನಲ್ ನಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ವರ್ಷಗಳ ಹಿಂದೆ ಬಿದ್ದಿರುವಂತಹ ಗುಂಡಿಗಳಿಂದ ಈಗ ಆಪತ್ತೆದುರಾಗ್ತಾ ಇದೆ. ಮೃತ್ಯು ಗುಂಡಿಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಯ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ಮಾತಿಗೆ ಬೆಲೆನೇ ಇಲ್ವಾ? ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ. ಯಾವ ಗುಂಡಿಗಳು ಸರಿ ಆಗ್ತಾ ಇಲ್ಲ. ಯಾವುದೇ ಏರಿಯಾ ತಗೊಳ್ಳಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಏರಿಯಾಗೆ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ. ಮುಚ್ತೀವಿ ಅಂತ ಮುಚ್ತಾರೆ. ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ, ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇನು ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಕರೆಕ್ಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಬ್ಲಿಕ್ಸ್ಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನೋಡಿರಿ ಎಂಥ ಮೈನ್ ರೋಡ್ ಇದು, ಎಷ್ಟು ಸಾವಿರಾರು ವೆಹಿಕಲ್ಸ್ ಪಾಸ್ ಆಗುತ್ತೆ ಎವ್ರಿ ಡೇ ಇಲ್ಲಿ. ಸೊ ಈ ಮೈನ್ ರೋಡ್ನಲ್ಲಿ ಈ ಥರ ಗುಂಡಿಗಳು ಬಿದ್ದುಕೊಂಡು ಎಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಎಷ್ಟು ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ ಇಲ್ಲಿ ಎದ್ದುಬಿಟ್ಟು ಎಷ್ಟು ಜನ ಬಿದ್ದುಬಿಟ್ಟು ಇಂಜುರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಗುಂಡಿಗಳನ್ನೆಲ್ಲ ಮುಚ್ಚಿ ಒಂದು ಸಾರ್ವಜನಿಕರಿಗೆ ಒಂದು ಸುಲಲಿತವಾಗಿ ಓಡಾಡಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶನ ಈ ಸರ್ಕಾರ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ಈ ನಾಗರಿಕರ ಶಾಪ ಖಂಡಿತ ಈ ಸರ್ಕಾರ. ವೆಲ್ಕಮ್ ಬ್ಯಾಕ್. ಗುಂಡಿಯನ್ನ ಮುಚ್ಚೋದಕ್ಕೆ ಕೊಟ್ಟಂತಹ ಗಡುವು ಮುಕ್ತಾಯಗೊಳ್ತಾ ಇದೆ. ಎರಡನೇ ಬಾರಿಗೆ ಕೊಟ್ಟಂತಹ ಗಡುವು ಕೂಡ ಇವತ್ತು ಮುಕ್ತಾಯ ಆಗ್ತದೆ. ಆದರೂ ಕೂಡ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕಸ ರಸ್ತೆಗೆ ಹಾಕಿದ್ರೆ ಅವ್ರ ಮುಂದೆ ಹೋಗಿ ಕಸದ ರಾಶಿಯನ್ನ ಸುರಿತೀರಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಡೆಡ್ಲೈನ್ ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ. ಡೆಡ್ಲೈನ್ ಮುಗಿದ್ರು ಯಮ ಗುಂಡಿಗಳಿಗೆ ಇಲ್ಲ ಮುಕ್ತಿ. ನವರಂಗ ಸಿಗ್ನಲ್ ನಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ವರ್ಷಗಳ ಹಿಂದೆ ಬಿದ್ದಿರುವಂತಹ ಗುಂಡಿಗಳಿಂದ ಈಗ ಆಪತ್ತೆದುರಾಗ್ತಾ ಇದೆ. ಮೃತ್ಯು ಗುಂಡಿಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಯ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ಮಾತಿಗೆ ಬೆಲೆನೇ ಇಲ್ವಾ? ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ. ಯಾವ ಗುಂಡಿಗಳು ಸರಿ ಆಗ್ತಾ ಇಲ್ಲ. ಯಾವುದೇ ಏರಿಯಾ ತಗೊಳ್ಳಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಏರಿಯಾಗೆ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ. ಮುಚ್ತೀವಿ ಅಂತ ಮುಚ್ತಾರೆ. ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ, ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇನು ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಕರೆಕ್ಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಬ್ಲಿಕ್ಸ್ಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನೋಡಿರಿ ಎಂಥ ಮೈನ್ ರೋಡ್ ಇದು, ಎಷ್ಟು ಸಾವಿರಾರು ವೆಹಿಕಲ್ಸ್ ಪಾಸ್ ಆಗುತ್ತೆ ಎವ್ರಿ ಡೇ ಇಲ್ಲಿ. ಸೊ ಈ ಮೈನ್ ರೋಡ್ನಲ್ಲಿ ಈ ಥರ ಗುಂಡಿಗಳು ಬಿದ್ದುಕೊಂಡು ಎಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಎಷ್ಟು ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ ಇಲ್ಲಿ ಎದ್ದುಬಿಟ್ಟು ಎಷ್ಟು ಜನ ಬಿದ್ದುಬಿಟ್ಟು ಇಂಜುರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಗುಂಡಿಗಳನ್ನೆಲ್ಲ ಮುಚ್ಚಿ ಒಂದು ಸಾರ್ವಜನಿಕರಿಗೆ ಒಂದು ಸುಲಲಿತವಾಗಿ ಓಡಾಡಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶನ ಈ ಸರ್ಕಾರ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ಈ ನಾಗರಿಕರ. ವೆಲ್ಕಮ್ ಬ್ಯಾಕ್. ಗುಂಡಿಯನ್ನ ಮುಚ್ಚೋದಕ್ಕೆ ಕೊಟ್ಟಂತಹ ಗಡುವು ಮುಕ್ತಾಯಗೊಳ್ತಾ ಇದೆ. ಎರಡನೇ ಬಾರಿಗೆ ಕೊಟ್ಟಂತಹ ಗಡುವು ಕೂಡ ಇವತ್ತು ಮುಕ್ತಾಯ ಆಗ್ತದೆ. ಆದರೂ ಕೂಡ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕಸ ರಸ್ತೆಗೆ ಹಾಕಿದ್ರೆ ಅವ್ರ ಮುಂದೆ ಹೋಗಿ ಕಸದ ರಾಶಿಯನ್ನ ಸುರಿತೀರಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಡೆಡ್ಲೈನ್ ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ. ಡೆಡ್ಲೈನ್ ಮುಗಿದ್ರು ಯಮ ಗುಂಡಿಗಳಿಗೆ ಇಲ್ಲ ಮುಕ್ತಿ. ನವರಂಗ ಸಿಗ್ನಲ್ ನಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ವರ್ಷಗಳ ಹಿಂದೆ ಬಿದ್ದಿರುವಂತಹ ಗುಂಡಿಗಳಿಂದ ಈಗ ಆಪತ್ತೆದುರಾಗ್ತಾ ಇದೆ. ಮೃತ್ಯು ಗುಂಡಿಗಳಿಂದ
ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಯ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ಮಾತಿಗೆ ಬೆಲೆನೇ ಇಲ್ವಾ? ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ. ಯಾವ ಗುಂಡಿಗಳು ಸರಿ ಹೋಗ್ತಾ ಇಲ್ಲ. ಯಾವುದೇ ಏರಿಯಾ ತಗೊಳ್ಳಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಏರಿಯಾಗೆ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ. ಮುಚ್ತೀವಿ 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 ಅಂತ ಮುಚ್ತಾರೆ. ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ, ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇನು ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಕರೆಕ್ಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಬ್ಲಿಕ್ಸ್ಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನೋಡಿರಿ ಎಂಥ ಮೈನ್ ರೋಡ್ ಇದು, ಎಷ್ಟು ಸಾವಿರಾರು ವೆಹಿಕಲ್ಸ್ ಪಾಸ್ ಆಗುತ್ತೆ ಎವ್ರಿ ಡೇ ಇಲ್ಲಿ. ಸೊ ಈ ಮೈನ್ ರೋಡ್ನಲ್ಲಿ ಈ ಥರ ಗುಂಡಿಗಳು ಬಿದ್ದುಕೊಂಡು ಎಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಎಷ್ಟು ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ ಇಲ್ಲಿ ಬಿದ್ದುಬಿಟ್ಟು ಎದ್ದುಬಿಟ್ಟು. ಎಷ್ಟು ಜನ ಬಿದ್ದುಬಿಟ್ಟು ಇಂಜುರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಗುಂಡಿಗಳನ್ನೆಲ್ಲ ಮುಚ್ಚಿ ಒಂದು ಸಾರ್ವಜನಿಕರಿಗೆ ಒಂದು ಸುಲಲಿತವಾಗಿ ಓಡಾಡಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶನ ಈ ಸರ್ಕಾರ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ಈ ನಾಗರಿಕರ ಶಾಪ ಖಂಡಿತ ಈ ಸರ್ಕಾರ. ವೆಲ್ಕಮ್ ಬ್ಯಾಕ್. ಗುಂಡಿಯನ್ನ ಮುಚ್ಚೋದಕ್ಕೆ ಕೊಟ್ಟಂತಹ ಗಡುವು ಮುಕ್ತಾಯಗೊಳ್ತಾ ಇದೆ. ಎರಡನೇ ಬಾರಿಗೆ ಕೊಟ್ಟಂತಹ ಗಡುವು ಕೂಡ ಇವತ್ತು ಮುಕ್ತಾಯ ಆಗ್ತದೆ. ಆದರೂ ಕೂಡ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕಸ ರಸ್ತೆಗೆ ಹಾಕಿದ್ರೆ ಅವ್ರ ಮುಂದೆ ಹೋಗಿ ಕಸದ ರಾಶಿಯನ್ನ ಸುರಿತೀರಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಡೆಡ್ಲೈನ್ ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ. ಡೆಡ್ಲೈನ್ ಮುಗಿದ್ರೂ ಯಮ ಗುಂಡಿಗಳಿಗೆ ಇಲ್ಲ ಮುಕ್ತಿ. ನವರಂಗ ಸಿಗ್ನಲ್ ನಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ವರ್ಷಗಳ ಹಿಂದೆ ಬಿದ್ದಿರುವಂತ ಗುಂಡಿಗಳಿಂದ ಈಗ ಆಪತ್ತು ಎದುರಾಗ್ತಾ ಇದೆ. ಮೃತ್ಯು ಗುಂಡಿಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಯ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ಮಾತಿಗೆ ಬೆಲೆನೇ ಇಲ್ವಾ? ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ. ಯಾವ ಗುಂಡಿಗಳು ಸರಿ ಹೋಗ್ತಾ ಇಲ್ಲ. ಯಾವುದೇ ಏರಿಯಾ ತಗೊಳ್ಳಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಏರಿಯಾಗೆ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ. ಮುಚ್ತೀವಿ 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 ಅಂತ ಮುಚ್ತಾರೆ. ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ, ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇನು ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಕರೆಕ್ಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಬ್ಲಿಕ್ಸ್ಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನೋಡಿರಿ ಎಂಥ ಮೈನ್ ರೋಡ್ ಇದು, ಎಷ್ಟು ಸಾವಿರಾರು ವೆಹಿಕಲ್ಸ್ ಪಾಸ್ ಆಗುತ್ತೆ ಎವ್ರಿ ಡೇ ಇಲ್ಲಿ. ಸೊ ಈ ಮೈನ್ ರೋಡ್ನಲ್ಲಿ ಈ ಥರ ಗುಂಡಿಗಳು ಬಿದ್ದುಕೊಂಡು ಎಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಎಷ್ಟು ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ ಇಲ್ಲಿ ಬಿದ್ದುಬಿಟ್ಟು ಎದ್ದುಬಿಟ್ಟು. ಎಷ್ಟು ಜನ ಬಿದ್ದುಬಿಟ್ಟು ಇಂಜುರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಗುಂಡಿಗಳನ್ನೆಲ್ಲ ಮುಚ್ಚಿ ಒಂದು ಸಾರ್ವಜನಿಕರಿಗೆ ಒಂದು ಸುಲಲಿತವಾಗಿ ಓಡಾಡಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶನ ಈ ಸರ್ಕಾರ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ಈ ನಾಗರಿಕರ